ಯಾವ ಹೂವು ಯಾರ ಮುಡಿಗೋ ಭಾಗ 47. ಸಾನ್ವಿ ತನ್ನನ್ನ ಮನೆಗೆ ಕಳಿಸಿ ಅಂತ ಹಠ ಮಾಡ್ತಾ ಅಳ್ತಿದ್ಲು. ಸಾನ್ವಿಯನ್ನು ನೋಡಿ ವಿಕ್ರಮ್ ಗಾಬರಿಯಿಂದ, ಸಾನ್ವಿ ಪ್ಲೀಸ್ ಅಳ್ಬೇಡ, ಅಪ್ಪ ಅಮ್ಮನ್ನ ನಾನು ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ, ಈ ಸ್ಥಿತಿಯಲ್ಲಿ ಮನೆಗೆ ಕರೆದುಕೊಂಡು ಹೋಗೋಕ್ಕೆ ಆಗಲ್ಲ ಎಂದ. ವಿಕ್ರಮ್ ಮಾತು ಕೇಳಿ ಕೋಪಗೊಂಡ ಸಾನ್ವಿ ತನ್ನ ಕೈಗೆ ಹಾಕಿದ್ದ ಟ್ರಿಪ್ಸ್ ಅನ್ನು ಕಿತ್ತು ಬಿಸಾಡಿ, ನಾನು ಮನೆಗೆ ಹೋಗಬೇಕು ಅಷ್ಟೇ, ನನಗೇನಾಗಿದೆ, ನಾನು ಯಾಕೆ ಮನೆಗೆ ಹೋಗೋಕ್ಕೆ ಆಗಲ್ಲ ಎಂದಳು. ಸಾನ್ವಿ ಟ್ರಿಪ್ಸ್ ಕಿತ್ತು ಬಿಸಾಡಿದ್ದರಿಂದ ಅವಳ ಕೈಗೆ ಹಾಕಿದ್ದ ವ್ಯಾಸೋಫಿಕ್ಸ್ನಿಂದ ರಕ್ತ ಸುರಿಯುತ್ತಿತ್ತು. ಬೆಡ್ನಿಂದ ಏಳುತ್ತಿದ್ದ ಸಾನ್ವಿಯ ಭುಜವನ್ನು ವಿಕ್ರಮ್ ಬೆಡ್ಗೆ ಒತ್ತಿ ಹಿಡಿದ. ಸಾನ್ವಿ, ಇಲ್ಲ, ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಈಗಲೇ ಮನೆಗೆ ಹೋಗಬೇಕು ಅಂತ ಹೇಳುವ ಪ್ರಯತ್ನ ಮಾಡುತ್ತಿದ್ದಳು. ವಿಕ್ರಮ್, ಪಂಕಜ್, ಅವಳ ಕೈಯಿಂದ ಬರ್ತಿರೋ ಬ್ಲಡ್ ಸ್ಟಾಪ್ ಮಾಡು, ಸಿಸ್ಟರ್ ಇಂಜೆಕ್ಷನ್ ತನ್ನಿ ಎಂದ. ಸಾನ್ವಿ ಕೈ ಹಿಡಿದು ವ್ಯಾಸೋಫಿಕ್ಸ್ ಕ್ಲೋಸ್ ಮಾಡಿದ ಪಂಕಜ್ ಸುರಿಯುತ್ತಿದ್ದ ಬ್ಲಡ್ ಸ್ಟಾಪ್ ಆಯಿತು. ಪೇಷಂಟ್ ವೈಲೆಂಟಾಗಿ ಬಿಹೇವ್ ಮಾಡಿದಾಗ ನಿದ್ದೆ ಬರೋ ಇಂಜೆಕ್ಷನ್ ಕೊಡ್ತಿದ್ರು. ಅದನ್ನು ತಂದ ನೀತು ಪಂಕಜ್ ಕೈಗೆ ಕೊಟ್ಟಳು. ಪಂಕಜ್ ಸಾನ್ವಿಗೆ ಇಂಜೆಕ್ಷನ್ ಕೊಡುತ್ತಾ, ಪ್ಲೀಸ್ ಸಾನ್ವಿ, ಕೂಲ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ ಎಂದ. ಸಾನ್ವಿ, ನಾನು ಸ್ವರ್ಣನ ನೋಡಬೇಕು, ರಾಮುನ ನೋಡಬೇಕು, ನನ್ನನ್ನು ಮನೆಗೆ ಕಳಿಸಿ ಅಂತ ಕನವರಿಸುತ್ತಾ ನಿದ್ದೆಗೆ ಜಾರಿದಳು. ವಿಕ್ರಮ್, ನೀತು, ಪಂಕಜ್ ಎಲ್ಲರೂ ಸಾನ್ವಿ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಆಶ್ಚರ್ಯ ಮತ್ತು ಗಾಬರಿ ಎರಡೂ ಒಟ್ಟೊಟ್ಟಿಗೆ ಆಗಿತ್ತು. ವಿಕ್ರಮ್, ನೀತು, ಏನಾಯಿತು, ಸಾನ್ವಿ ಯಾಕೆ ಹೀಗೆ ಆಡ್ತಿದ್ದಾಳೆ ಎಂದ. ನೀತು, ಗೊತ್ತಿಲ್ಲ ಸರ್, ನಾನು ವಾರ್ಡ್ ಒಳಗೆ ಬಂದಾಗ ಸಾನ್ವಿ ಮೇಡಮ್ ಮಲಗಿದ್ರು, ಲಿಲ್ಲಿ ಅಕ್ಕ ಹೊರಟ್ರು, ಅವರ ಹತ್ರ ಮಾತಾಡ್ತಾ ಹೊರಗೆ ಹೋಗಿ ಅಕ್ಕನ ಕಳಿಸಿ ವಾರ್ಡ್ ಒಳಗೆ ಬಂದಾಗ ಮೇಡಮ್ ಅಳ್ತಿದ್ರು, ಯಾಕೆ ಅಂತ ಕೇಳಿದೆ, ಅವರು ಏನು ಹೇಳ್ದೆ ಬಿಕ್ಕಳಿಸಿ ಉಸಿರು ಕಟ್ಟಿ ಅಳ್ತಿದ್ರು, ನನಗೆ ಭಯ ಆಯಿತು, ಅದಕ್ಕೆ ನಿಮ್ಮನ್ನು ಕರೆಯೋಕ್ಕೆ ಬಂದೆ ಅಷ್ಟೇ ಸರ್ ಎಂದಳು. ಸರಿ, ನೀವು ಇಲ್ಲೇ ಇರಿ ಎಂದು ಹೇಳಿ ವಾರ್ಡ್ನಿಂದ ಹೊರಗೆ ಬಂದ ವಿಕ್ರಮ್ ತೆಕ್ಕಿದ್ದ ಹಾಗೆ, ಏನಾಯ್ತು ಇವಳಿಗೆ, ಯಾಕಿಂಗ್ ಆಡಿದ್ಲು ಅಂತ ಪಂಕಜ್ ಕಡೆ ನೋಡಿದ. ಪಂಕಜ್, ನನಗೂ ಗೊತ್ತಾಗ್ತಿಲ್ಲ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಿತಿನ್, ರಾಹುಲ್ ವಾರ್ಡ್ ಹೊರಗೆ ನಿಂತಿದ್ದ ಪಂಕಜ್ ವಿಕ್ರಮ್ನನ್ನು ನೋಡಿ, ರಾಹುಲ್, ಯಾಕ್ರೋ ಹೀಗೆ ನಿಂತಿದ್ದೀರಾ, ಸಾನ್ವಿ ಹುಷಾರಾಗಿದ್ದಾರಾ ಅಂತ ಕೇಳ್ದ. ಆಗ ಪಂಕಜ್ ನಡೆದಿದ್ದನ್ನು ವಿವರಿಸಿದ. ಇದನ್ನು ಕೇಳಿ ನಿತಿನ್ ಪಂಕಜ್ ಕೂಡ ಗಾಬರಿಯಾದರು. ಪಂಕಜ್, ವಿಕ್ರಮ್, ಸಾನ್ವಿಗೆ ಎಚ್ಚರವಾಗ ಮುಂಚೆ ಅಪ್ಪ ಅಮ್ಮನ್ನ ಕರೆಸು ಎಂದ. ವಿಕ್ರಮ್, ಏನಂತ ಹೇಳಿ, ಸಾನ್ವಿ ಹೀಗೆ ವೈಲೆಂಟಾಗಿ ಆಡಿದ್ಲು ಅಂತ ಹೇಳಿದರೆ ಅಪ್ಪ ಅಮ್ಮ ನೊಂದ್ಕೋತಾರೆ, ಸುಮ್ಮನೆ ಬನ್ನಿ ಅಂದರೆ ಹುಷಾರಾಗಿಲ್ವಾ ಅಂತ ಗಾಬರಿ ಆಗ್ತಾರೆ, ಯಾಕೆ ಅಂತ ಕೇಳಿದ್ರೆ ಏನು ಹೇಳೋದು ಎಂದ. ಪಂಕಜ್, ಸಾನ್ವಿ ಮತ್ತೆ ಹಾಗೆ ಆಡಿದ್ರೆ ಸಮಾಧಾನ ಮಾಡೋದು ಹೇಗೆ ಎಂದ. ವಿಕ್ರಮ್, ನನಗೆ ಗೊತ್ತಾಗ್ತಿಲ್ಲ ಎಂದ. ನಿತಿನ್, ವಿಕ್ರಮ್, ಇವತ್ತು ನಾನು ಇರ್ತೀನಿ ಎಂದ. ಆಗ ಪಂಕಜ್, ಬೇಡ ನಿತಿನ್, ಅದು ಸಾನ್ವಿ ಜೊತೆ ಇರೋದು ನೀತು ಸಿಸ್ಟರ್, ಅವರನ್ನು ಕಂಡ್ರೆ ನಿನಗೆ ಆಗಲ್ಲ ಎಂದ. ಅದು ತಮಾಷೆಯಾಗಿ ಹೇಳಿದ್ನೋ ಸೀರಿಯಸ್ ಆಗಿ ಹೇಳಿದ್ನೋ ಯಾರಿಗೂ ಅರ್ಥ ಆಗಲಿಲ್ಲ. ನಿತಿನ್, ನಿಮಗೆ ಬೇರೆ ಯಾರೂ ಸಿಗಲಿಲ್ಲ ಎಂದವನು ವಾರ್ಡ್ ಒಳಗೆ ಇಣುಕಿ ನೋಡಿದ. ಅಲ್ಲಿ ನೀತು ಸಾನ್ವಿಗೆ ಡ್ರಿಪ್ಸ್ ಹಾಕುತ್ತಿದ್ದಳು. ನಿತಿನ್ ಮನಸ್ಸಲ್ಲಿ, ಒಬ್ಬರು ನಾನು ಪ್ರೀತಿಸೋರು, ಇನ್ನೊಬ್ಬಳು ನಾನು ದ್ವೇಷ ಮಾಡೋಳು, ಇಬ್ಬರೂ ಒಟ್ಟಿಗೆ ಇದ್ದಾರೆ, ನಾನು ಇಲ್ಲಿ ಇರೋದು ಸರಿಯಿಲ್ಲ ಅಂದುಕೊಂಡ. ವಿಕ್ರಮ್ ನೀತುನ ಹೊರಗೆ ಕರೆದು, ಇವತ್ತು ನಾನು ನೀತು ಇಬ್ಬರು ಸಾನ್ವಿನ ನೋಡ್ಕೋತೀವಿ, ಎಲ್ಲರೂ ಮನೆಗೆ ಹೋಗಿ, ಸಾನ್ವಿಗೆ ಜ್ವರ ಕಮ್ಮಿಯಾಗಿದೆ, ನಿದ್ದೆ ಬರೋ ಇಂಜೆಕ್ಷನ್ ಹಾಕಿರೋದ್ರಿಂದ ಬೆಳಗ್ಗೆವರೆಗೂ ಎದ್ದೇಳಲ್ಲ, ಇಲ್ಲೇ ಇದ್ದು ಸುಮ್ಮನೆ ಯಾಕೆ ಎಲ್ಲರೂ ನಿದ್ದೆಗೆಡ್ತೀರಾ. ನೀತು ಸಾನ್ವಿಗೆ ಆಗಾಗ ಜ್ವರ ಚೆಕ್ ಮಾಡಿ ಟ್ರಿಪ್ಸ್ ಬಿಡದೆ ಕಂಟಿನ್ಯೂ ಮಾಡಿ, ಆಗಾಗ ಬರ್ತೀನಿ ಎಂದವನು ಅಲ್ಲಿ ನಿಲ್ಲದೆ ತನ್ನ ಚೇಂಬರ್ ಕಡೆ ಹೋದ. ನೀತು ನಿತಿನ್ ಅಲ್ಲಿ ಇದ್ದಿದ್ದರಿಂದ ತುಂಬ ಹೊತ್ತು ನಿಲ್ಲದೆ ವಾರ್ಡ್ ಒಳಗೆ ಹೋದಳು. ವಿಕ್ರಮ್ಗೆ ತುಂಬ ಬೇಜಾರಾಗಿದೆ ಅಂತ ಎಲ್ಲರಿಗೂ ಅರ್ಥ ಆಯಿತು. ಅದಕ್ಕೆ ಅವನನ್ನು ಏನೂ ಕೇಳದೆ ಅವನ ಮಾತಿಗೆ ಎಲ್ಲರೂ ಒಪ್ಪಿ ಮನೆಗೆ ಹೊರಟರು. ನಿತಿನ್ ಒಮ್ಮೆ ವಾರ್ಡ್ ಒಳಗೆ ಬಂದು ಸಾನ್ವಿಯನ್ನು ನೋಡಿ ಮನೆಗೆ ಹೊರಟ. ಪಂಕಜ್, ರಾಹುಲ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತರು. ಪಂಕಜ್, ರಾಹುಲ್, ಸಾನ್ವಿಗೆ ಬೇಜಾರಾಗೋ ಹಾಗೆ ಏನಾಯಿತು, ಯಾರೂ ಅವರ ಜೊತೆ ಮಾತಾಡಿಲ್ಲ, ಯಾಕೆ ಹಾಗೆ ಆಡಿದ್ರು ಅಂತ ಅರ್ಥ ಆಗ್ತಿಲ್ಲ, ಸಿಸ್ಟರ್, ಸಾನ್ವಿ ಎಚ್ಚರ ಆದ ತಕ್ಷಣ ಹಾಗೆ ಆಡುತ್ರಾ ಎಂದ. ನೀತು, ಹೌದು ಸರ್, ಸಾನ್ವಿ ಮೇಡಮ್ ಮಲಗಿದ್ರು, ನಾನು ಲಿಲ್ಲಿ ಅಕ್ಕ ಹತ್ರ ಮಾತಾಡಿ ಅವರ ಜೊತೆ ಹೊರಗೆ ಹೋದೆ, ಲಿಲ್ಲಿ ಅಕ್ಕ ಮನೆಗೆ ಹೋದ ನಂತರ ನಾನು ಒಳಗೆ ಬಂದೆ, ಆಗ ಸಾನ್ವಿ ಮೇಡಮ್ ಅಳ್ತಿದ್ರು ಎಂದಳು. ರಾಹುಲ್, ನೀವು ಲಿಲ್ಲಿ ಸಿಸ್ಟರ್ ಮಾತಾಡಬೇಕಾದ್ರೆ ಸಾನ್ವಿ ಎಚ್ಚರವಾಗಿದ್ರಾ ಎಂದ. ನೀತು, ಹಾಂ ಸರ್, ನಾನು ಬಂದಾಗ ಅವರು ಒಮ್ಮೆ ಕಣ್ಬಿಟ್ಟು ನನ್ನನ್ನು ನೋಡಿ ಮತ್ತೆ ಕಣ್ಣು ಮುಚ್ಚಿದ್ರು ಎಂದಳು. ಪಂಕಜ್, ಸರಿ, ನೀವು ಲಿಲ್ಲಿ ಸಿಸ್ಟರ್ ಏನು ಮಾತಾಡಿದ್ರಿ ಅಂತ ಹೇಳಬಹುದಾ, ಹೇಳೋ ವಿಷಯ ಆದರೆ ಹೇಳಿ, ತೀರಾ ಪರ್ಸ್ನಲ್ ಆದರೆ ಹೇಳಬೇಡಿ. ಯಾಕೆ ಕೇಳ್ತಿದ್ದೀನಿ ಅಂದರೆ, ನಿಮ್ಮ ಮಾತಲ್ಲಿ ಸಾನ್ವಿಗೆ ಏನಾದರೂ ಬೇಜಾರಾಗುವಂಥದ್ದು ನೆನಪಾಗಿ ಹೀಗೆ ರಿಯಾಕ್ಟ್ ಮಾಡಿರಬಹುದು ಅಂತ ಕೇಳಿದೆ ಎಂದ.
ನೀತು ಸರ್ ಪರ್ಸ್ನಲ್ ಏನೂ ಇಲ್ಲ ಎಂದವಳು ಅವಳ ಮತ್ತು ಲಿಲ್ಲಿ ಮಧ್ಯೆ ನಡೆದ ಮಾತುಕತೆಯನ್ನು ವಿವರವಾಗಿ ಹೇಳಿದಳು. ಇದನ್ನು ಕೇಳಿ ಪಂಕಜ್ ರಾಹುಲ್ ಮುಖ ನೋಡಿಕೊಂಡರು. ಪಂಕಜ್ ಸರಿ ಸಿಸ್ಟರ್, ನಾವಿನ್ನು ಹೊರಡ್ತೀವಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ನಮಗೆ ಕಾಲ್ ಮಾಡಿ ಎಂದು ಹೇಳಿ ಇಬ್ಬರು ಕಾರ್ ಪಾರ್ಕಿಂಗ್ ಬಳಿ ಬಂದರು. ಪಂಕಜ್ ರಾಹುಲ್ ನೀತಿ ಹೇಳಿದ್ದು ಕೇಳಿದೆ ಅಲ್ವಾ, ವಿಕ್ರಮ್ ಸರ್ ವಾರ್ಡ್ನಲ್ಲಿ ಇರಲಿಲ್ಲ, ಪಂಕಜ್ ಸರ್ ಇದ್ರು, ವಿಕ್ರಮ್ ಸರ್ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿದಾಳೆ. ವಿಕ್ರಮ್ ತನ್ನ ಜೊತೆ ಇದ್ದು ನೋಡ್ಕೊಂಡಿಲ್ಲ, ತನ್ನ ಬಗ್ಗೆ ಅವನಿಗೆ ಕಾಳಜಿ ಅಲ್ಲ ಪ್ರೀತಿ ಇಲ್ಲ ಅನ್ನೋ ನೋವಿಂದ ಆ ರೀತಿ ರಿಯಾಕ್ಟ್ ಮಾಡಿರಬಹುದು ಎಂದ. ರಾಹುಲ್ ಇರ್ಬೋದು, ಆದರೆ ಸಾನ್ವಿ ತನ್ನ ಜೊತೆ ವಿಕ್ರಮ್ ಇರಲಿಲ್ಲ ಅಂತ ಬೇಜಾರಾಗಿದ್ದಾರೆ ಅಂದರೆ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿದ್ದಾರಾ ಎಂದ. ಪಂಕಜ್ ಇರಬಹುದು, ಆದರೆ ಈಗಲೇ ತೀರ್ಮಾನಕ್ಕೆ ಬರೋ ಹಾಗಿಲ್ಲ, ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ, ಈ ವಿಷಯಗಳನ್ನ ವಿಕ್ರಮ್ಗೆ ಹೇಳೋದು ಬೇಡ ಎಂದ. ಇಷ್ಟಕ್ಕೆ ತಮ್ಮ ಮಾತು ಮುಗಿಸಿ ಇಬ್ಬರು ತಮ್ಮ ಕಾರ್ ಹತ್ತಿ ಮನೆಗೆ ಹೊರಟರು. ಸಾನ್ವಿ ನಡೆದುಕೊಂಡ ರೀತಿಯಿಂದ ವಿಕ್ರಮ್ ಮನಸ್ಸಿಗೆ ನೋವಾಗಿತ್ತು. ಸಾನ್ವಿ ಮನಸ್ಸಿನಲ್ಲಿ ಏನು ನೋವಿದೆಯೋ ಏನೋ, ಅದಕ್ಕೆ ಹೀಗೆ ಆಡಿರಬಹುದು ಎಂದುಕೊಂಡ. ರಾತ್ರಿ ನೀತು ಮತ್ತೆ ವಿಕ್ರಮ್ ನಿದ್ದೆ ಮಾಡದೆ ಸಾನ್ವಿನ ನೋಡಿಕೊಂಡರು. ಬೆಳಗಿನ ಜಾವ 5 ಗಂಟೆ. 2 ರಾತ್ರಿಯಿಂದ ನಿದ್ದೆ ಇಲ್ಲದ ಕಾರಣ ವಿಕ್ರಮ್ ತನ್ನ ಕ್ಯಾಬಿನ್ನ ಚೇರ್ನಲ್ಲಿ ಕುಳಿತು ನಿದ್ದೆ ಮಾಡಿದ್ದ. ರಾತ್ರಿಯೆಲ್ಲ ನೀತು ಕೂಡ ಎಚ್ಚರದಿಂದ ಇದ್ದಿದ್ದರಿಂದ ಅವಳು ಕೂಡ ನಿದ್ದೆ ಮಾಡಿದ್ದಳು. ಸಾನ್ವಿಗೆ ಎಚ್ಚರವಾಗದಾಗ ಬೆಳಗ್ಗೆ 6 ಗಂಟೆ. ಸಿಸ್ಟರ್ ನಿದ್ದೆ ಮಾಡುತ್ತಿದ್ದಳು. ಸಾನ್ವಿ ಸಿಸ್ಟರ್ ಅಂತ ಕೂಗಿದ್ದಕ್ಕೆ ನೀತು ಎಚ್ಚರಗೊಂಡು ಸಾನ್ವಿ ಬಳಿ ಬಂದು ಹೇಳಿ ಮೇಡಮ್ ಎಂದಳು. ಸಾನ್ವಿ ವಾಶ್ರೂಮ್ಗೆ ಹೋಗಬೇಕು ಎಂದಳು. ನೀತು ಸಾನ್ವಿಗೆ ಹಾಕಿದ ಡ್ರಿಪ್ಸ್ ತೆಗೆದು ನಿಮ್ಮ ಜೊತೆ ನಾನೂ ಬರ್ತೀನಿ ಎಂದಳು. ಸಾನ್ವಿ ಬೇಡ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಎಂದು ಹೇಳಿ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಮಲಗಿಕೊಂಡಳು. ಸಾನ್ವಿ ಅಕ್ಕ, ನಿನ್ನೆ ನಾನು ಆ ರೀತಿ ಆಡಿದ್ದಕ್ಕೆ ನಿಮಗೆಲ್ಲ ತೊಂದರೆ ಆಯಿತಾ? ಸಾರಿ ಎಂದಳು. ನೀತು ಮೇಡಮ್ ತೊಂದರೆ ಆಗಿಲ್ಲ, ಆದರೆ ನೀವು ಯಾಕೆ ಹಾಗೆ ಆಡಿದ್ರಿ ಅಂತ ಗೊತ್ತಾಗದೆ ಎಲ್ಲರಿಗೂ ಟೆನ್ಷನ್ ಆಯಿತು ಅಷ್ಟೇ ಎಂದಳು. ಸಾನ್ವಿ ಗೊತ್ತಿಲ್ಲ ನನಗೆ ಏನಾಯಿತು ಅಂತ, ತುಂಬ ಅಳು ಬರ್ತಿತ್ತು, ಜೊತೆಗೆ ಕೋಪ. ಆ ಕ್ಷಣ ನನಗೆ ಅಪ್ಪ ಅಮ್ಮ ನೆನಪಾದರು, ನನ್ನ ಅತ್ತೆ ಮಾವನ್ನ ಮಿಸ್ ಮಾಡಿಕೊಂಡೆ, ಅದಕ್ಕೆ ನೋಡಬೇಕು ಅನ್ನಿಸ್ತು. ಅಕ್ಕ ನೀವು ನನ್ನನ್ನು ಮೇಡಮ್ ಅಂತ ಕರಿಬೇಡಿ, ಸಾನ್ವಿ ಅಂದರೆ ಸಾಕು ಎಂದಳು. ನೀತು ಸಾರಿ ಮೇಡಮ್, ನಿಮ್ಮನ್ನು ಹೆಸರಿಟ್ಟು ಕರೆಯೋದಕ್ಕೆ ಆಗಲ್ಲ, ನೀವು ವಿಕ್ರಮ್ ಸರ್ ಅತ್ತೆ ಮಗಳು, ಹೆಸರಿಟ್ಟು ಕರೆಯೋಕೆ ಆಗಲ್ಲ ಎಂದಳು. ಸಾನ್ವಿ ವಿಕ್ರಮ್ ಸರ್ ನಿಮ್ಮ ಬಾಸ್, ಆದರೆ ನಾನು ಪೇಷಂಟ್, ನೀವು ನನಗಿಂತ ದೊಡ್ಡವರು, ಅದಕ್ಕೆ ನೀವು ನನ್ನನ್ನು ಹೆಸರಿಟ್ಟು ಕರಿಬೇಕು ಅಷ್ಟೇ ಎಂದಳು. ನೀತು ಸರಿ ಸಾನ್ವಿ ಅಂತ ಕರಿತೀನಿ, ನಿಮಗೆ ಕಾಫಿ ತರಿಸಿಕೊಳ್ಳ ಎಂದಳು. ಸಾನ್ವಿ ಕಾಫಿ ಬೇಕು ಎಂದಳು. ನೀತು ಕ್ಯಾಂಟೀನ್ಗೆ ಕಾಲ್ ಮಾಡಿ ಕಾಫಿ ತರಲು ಹೇಳಿದಳು. ವಿಕ್ರಮ್ ಎಚ್ಚರವಾದ ತಕ್ಷಣ ಸಾನ್ವಿ ಇದ್ದ ವಾರ್ಡ್ ಕಡೆ ಬಂದ. ಅವನ ಮನಸ್ಸಿನಲ್ಲಿ ಸಾನ್ವಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋ ಟೆನ್ಷನ್ ಇತ್ತು. ಸಾನ್ವಿ ಮಾತನಾಡುತ್ತಿದ್ದನ್ನು ಕೇಳಿ ಅವನು ಬಾಗಿಲ ಬಳಿ ನಿಂತ. ಅವಳು ಹೇಳಿದ್ದನ್ನು ಕೇಳಿ ಅವನಿಗೆ ಸಂಕಟವಾಯಿತು. ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಷ್ಟ ಈ ಹುಡುಗಿಗೆ, ಅದರ ಜೊತೆ ನಾನು ಕೊಟ್ಟ ನೋವು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ, ದಟ್ಟ ಥರ ಬಿಹೇವ್ ಮಾಡಿದೆ ಎಂದು ತನ್ನನ್ನು ತಾನು ಬೈದುಕೊಂಡ. ಮುಂದೇನು ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.